ರಾಜಕಾರಣಿಗಳ ಇವ್ರಿಗೆಲ್ಲ ನಾಚಿಕೆ ಆಗ್ಬೇಕ್ರಿ. ಯಾಕಂದ್ರ ನಮ್ಮ ಮನ್ಯಾಗ ಬಿಜಾಪುರಕ್ ಓದಾಕಂತೇಳಿ ಬಿಜಾಪುರ ಕಳ್ಸ್ಯಾರ. ಎದಕ್ಕ ಓದಾಕ? ಮಗ ದೊಡ್ಡವಾಗ್ಯಾನ, ಅವ್ವ ಅಪ್ಪನ ನೋಡ್ಕೊತಾನ ಅಂತೇಳಿ. ಇವ್ರ ನಂಬಿ ಅವ್ವ ಅಪ್ಪನ ನೋಡ್ಕೊಳ್ಳೋದ್ ಆಗವಲ್ತ್ರಿ. ಆಗತ್ತೈತಲ್ರಿ? ನಾಚಿಕೆ ಆಗ್ಬೇಕ್ರಿ ಮಕ್ಕಳಿಗೆ. ನಾವು ಓಟ್ ಹಾಕಿದ್ ಆರಿಸಿ ಬಂದ ಆರಾಮ್ ಎಸಿ ಚೀರ್ನ್ಯಾಗ ತಿರ್ಗಾಡ್ತಾರ. ನಾವು ಇವತ್ತು ಊಟ ಇಲ್ಲ, ಸೋಮವಾರಕ್ಕೊಮ್ಮೆ ಶಿವ ಸರ್ಕಲ್ದಾಗ ಊಟಕ್ಕೆ ಇಡ್ತಾರ. ತಾಟ್ ಹಚ್ಕೊಂಡ್ ನಾಯಿಗತ್ತ ಪಾಳೆ ಹಾಕೊಂಡು ಊಟ ಮಾಡ್ತೀವಿ. ಈ ನಮ್ಮ ಕಷ್ಟ ಯಾರು ಕೇಳೋರು? ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕ. ಆಶ್ವಾಸನೆ ಕೊಡ್ತೀರಿ, ಒಂದು ತಿಂಗಳಿಗೆ 5,000 ಖರ್ಚಾಕ ಕೊಡ್ತೀರೇನೆ? ಒಂದ್ ವರ್ಷಕ್ಕೆ ಎಷ್ಟಾದ್ ಗೊತ್ತಂದ್ರೆ 60,000 ಆತ. 5 ವರ್ಷ ಆತ ಕಲ್ಪನೆ ಮಾಡಿ ನೀವು. ನಾಚಿಕೆ ಬರಲ್ಲ? 5 ವರ್ಷ ಕಲ್ಪನಿಲ್ಲ, 60,000 ಹಂಗ ಲೆಕ್ಕ ಹಾಕ್ರಿ. ಎಷ್ಟಾಗ್ತಲ್ಲ? ಎಷ್ಟಾಗ್ತಲ್ಲ? 10 ರೂಪಾಯಿ ಕೊಡಕ್ಕೆ ಕಿಮ್ಮತ್ತಿಲ್ಲ. 60,000 ಖರ್ಚು ಮಾಡಿ ಕಿಸಿಂದಿಲ್ಲ. ಓದ್ಲತ್ತದ ನಿರುತ್ತ ಏನೋ ಹೆಚ್ಚಿಂದ ಏನೋ ಕೇಳಿಲ್ಲ. ತಮಾಷೆ ಸಿದ್ದರಾಮಯ್ಯ ಸರ್ಕಾರ ನಿನಗೆ ಬರೇ ಕಲ್ಪರ್ ಮಾಡಿ ತೋರ್ಸ. ನಿನಗ ರೊಕ್ಕ ನಾವ ಕೊಡ್ತೀವ. ನಿನ್ನ ಬಿಟ್ಟಿ ಭಾಗ್ಯ ಬೇಕಾಗಿಲ್ಲ ತಮ್ಮ. ನನಗ ಕಾಲ್ಪರ್ ಮಾಡಿ ತೋರ್ಸ. ನಮಗ ಬರೋ ಪೇಮೆಂಟ್ದಾಗ ನಿನಗ ರೊಕ್ಕ ಕೊಡ್ತೀವಿ. ನೀ ರಾಜಕೀಯ ಮಾಡಾಕತ್ತೀಯ. ಅಟ್ಟ ಐತ ಇಲ್ಲ ನಿನಗ? ಇದ್ರ ಕಲ್ಪರ್ ಮಾಡಿ ತೋರ್ಸ. ನಾವು ತೋರಿಸ್ತೀವಿ. ಒಂದು ವೇಳೆ ಕಲ್ಪರ್ ಮಾಡ್ಲಿಕ್ಕಂದ್ರ ಕುರ್ಚಿ ಇಳಿ ಮಡಿಗೆ ನಡಿ. ನಡಲ ಬಿಡಲ ಬಿಡಂಗ ಇಲ್ಲ. ಅವ ಸಾವುಕಾರ ಅಲ್ಲಿ ಕೂತಾನ್ರಿ, ಪರಮೇಶ್ವರ್ ಸಾವುಕಾರ. ಶೀಘ್ರದಲ್ಲಿ 2 ದಿನದಲ್ಲಿ 3ನೇ ದಿನದಲ್ಲಿ ನಿನ್ನ ಹೆಸರಿನಾಗ ಬಿನ್ನೋ ಟೆಲಿಗ್ರಾಮ್ ನೋಡುತ್ತಾ ಅಲ್ಲೋ ಸಾವುಕಾರ. ಅದ್ರ ಸಂಬಂಧ ನಾನು ಇದ್ದು ಪ್ಯಾಕ್ ಹೇಳ್ತಾನ ಸ್ನೇಹಿತರೆ, ಟೆಲಿಗ್ರಾಮ ಡಿಲೀಟ್ ಮಾಡೀನಿ. ಎಟ್ರ ನೋಡಲ್ಲ ಅವನು, ಎಟ್ರ ನೋಡಲ್ಲ. ಹಿಂದ್ ಕಲ್ಪರ ಮಕ್ಕಳು, ನಾಳೆ ಕಲ್ಪರ ಮಕ್ಕಳು. ನಮ್ಮವ್ ಕೇಳ್ತಾವ ಮನ್ಯಾಗ, ತಮ್ಮ ಎಂದ್ ಕಲ್ಪರ ಆಗ್ಯಾವ, ಎಂದ್ ಬರ್ಲಿ ಎಕ್ಸಾಮ್, ಎಂದ್ ನೌಕರಿ ಮಾಡಿ, ಎಂದ್ ಮದುವೆ ಆಗಿ ಅಂತ ಕೇಳ್ತಾವ. ಏನ್ ಹೇಳಿ ಅವ್ರಿಗೆ? ಏನ್ ಹೇಳ್ರಿ? ಏನ್ ಹೇಳಿ? ಹಿಂದ್ ಮಾಡ್ತೀವಿ. ಮೀಸಲಾತಿದ್ ಹೇಳ್ಕೊತ ಬಂದ್ರೆ ಸೌಕಾರ ಇಸ್ ದಿವ್ಸ ಮೀಸಲಾತಿದ್ ಒಂದ್ ವರ್ಷ ತಿಳ್ಕೊತ ಬಂದ್ರು. ಈಗ ಬಂದಾರ ಹಿಂದ್ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ, ನಾಡ್ದು ಮಾಡ್ತೀವಿ. ಅತಿ ಶೀಘ್ರದಲ್ಲೇ ತಮ್ಮ ಇನ್ನೇನೋ ಬೇಡ. ನೀವು ಶೀಘ್ರ ಮನೆಗೆ ನಡೆದು ಬಿಡ್ರಿ. ಬೇಡ. ನಿಮ್ಮ ಸರ್ಕಾರ ಮ್ಯಾಗ ನಮಗೆ ವಿಶ್ವಾಸ ಇಲ್ಲ, ಒಟ್ಟ ವಿಶ್ವಾಸ ಇಲ್ಲ. ಅವನ ನಮ್ ಬಿಜಾಪುರದ ಭಾಷೆ ಬ್ಯಾಗ್ ಹೇಳ್ಬೇಕಂದ್ರ ಒಂದ್ ಸ್ವಲ್ಪ ರ್ಯಾಶ್ ಆಗಿ ಹೇಳ್ತೀವಿ. ಯಾಕಂದ್ರ ನಿಮಗ ಮಾಡಂಗ ಮಾಡ್ರೆ ಪ್ರತಿಭಟನೆ ಅಟ್ಟ ಮುಡ್ತೈತಿ. ಇವ್ರ ಅಣ್ಣವ್ರು ಬಿಜಾಪುರ ಮಾಡಿದ್ರು, ಬೆಂಗಳೂರು ಮಾಡಿದ್ರು, ಧಾರವಾಡ ಮಾಡಿದ್ರು. ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾರ ನಿಸ್ವಾರ್ಥ ಸೇವೆಯಲ್ಲಿ. ನಿಮಗ ನಾಚಿಕೆ ಬರ್ತೈತಿ ಇಲ್ಲ ಹೇಳ್ರಿ ಸಿದ್ದರಾಮಯ್ಯ ಸಾಹೇಬ್ರ? ಎಷ್ಟು ಸಲ ಹೇಳ್ಬೇಕು? ಎಷ್ಟು ಮನವಿ ಕೊಟ್ಟಾರಂದ್ರ ಸರ್ ಲೆಕ್ಕಿಲ್ದ. ಅವ್ರು ಎದಕ್ಕೆ ಮಾಡಾಕತ್ತಾರ? ನಮಗೋಸ್ಕರ ಮಾಡಾಕತ್ತಾರ, ನಮಗಾಗೆ ಮಾಡಾಕತ್ತಾರ ಅಂತಕ್ಕಂಥ ಮಾತನ್ನ ನಮ್ಮ ಮನದಲ್ಲಿ ಇಟ್ಕೊಂಡು ಇವತ್ತ ಆ ಗ್ರೌಂಡಿಂದ ಒಂದು ಹೇಳ್ಯಾರ ಸರ್. 100% ಇದನ್ನ ಫ್ರೀ ಮಾಡ್ಲೇಬೇಕು. ಮಾಡಲಿಲ್ಲ ಅಂದ್ರೆ ನಡೆಯಲ್ತಮ್ಮ. ಯಾಕಂದ್ರ ನಾವು ಪೊಲೀಸ್ ಆಗಿ ಈ ಜನರಿಗೆಲ್ಲ ಭದ್ರತೆ ಕೊಡಾಕ ನಾವು ರನ್ನಿಂಗ್ ಮಾಡ್ತೀವಿ. ಸರ್ ಹೇಳಿದಂಗೆ ನಕ್ಸಲೈಟ್ ಆಗಿ ಇನ್ನೊಬ್ಬರಿಗೆ ಉಗ್ರರಾಕಿಸಿಂದ ಒಂದು ದೇಶದ ಮೇಲೆ ಬಾಂಬ್ ಹಾಕಾಕ ಮಾಡಾಕತ್ತಿಲ್ಲ. ಬರೇ PC ಆಗಾಕ ರನ್ನಿಂಗ್ ಮಾಡ್ಲಾತೀವಿ. ನೀವು ಏನಾದ್ರೂ ಅದನ್ನ ಪ್ಲೀಸ್ ದಯಮಾಡಿ ಅದನ್ನ 500 ರೂಪಾಯಿ ಇದ್ದಿದ್ದ ಜೀರೋ ಮಾಡ್ರಿ. ಆ ಒಂದ್ 500 ರೂಪಾಯಿದಾಗ ದಿನ ನಿಮ್ಮ ಹೆಸರು ಹೇಳಿ ನಾಷ್ಟಾ ಮಾಡ್ತೀವಿ ನಾವು ಹುಡುಗರು. ಇಲ್ಲಂದ್ರ ಅದ 500 ರೂಪಾಯಿದಾಗ ಲೈಬ್ರರಿ ಕಟ್ಟು ನೌಕರಿ ಮಾಡ್ತೀವಿ. ಅದ ಬಿಟ್ಟು ನೀವು ಇಲ್ಲಿ ಬರ್ತೀರಿ, ಇಲ್ಲಿ ಲೈಬ್ರರಿ ಇದಕ್ಕೂ ಗ್ರೌಂಡಿಗೆ ರೊಕ್ಕ ಕೊಡಬೇಕು, ಲೈಬ್ರರಿಗೆ 500 ರೂಪಾಯಿ ಕೊಡಬೇಕು, ಮೆಸ್ ಬಿಲ್ 2,000 ಕೊಡಬೇಕು. ಇಟ್ಟೆಲ್ಲ ಕೊಟ್ಟು ಓದು, ಇಟ್ಟೆಲ್ಲ ಆದ್ರೂ ಕೊನೆಗೆ ಕಾರ್ಪಾರ್ ಮಿಲ್ಲ. ಒಂದ್ ವೇಳೆ ಕಾರ್ಪಾರ್ ಮಾಡ್ತೀರಿ, ಎತ್ತು ಮಾಡ್ತೀರಿ? 100 ಮಾಡ್ತೀರಿ. 100 ಎತ್ತು ಹೋಗ್ತಾವ ಅಂದ್ರ ಒಂದು 80 ನೀವು ಡೀಲ ಮಾಡ್ತೀರಿ. 80 ಡೀಲ್ ಮಾಡಿ 20 ಎಲ್ಲಾ ಕಾಸ್ಟ್ದಾಗ ಹೊಡೆದ್ರ ಒಂದೊಂದು ಬರಂಗಿಲ್ಲ. ನಮ್ ಸಾಹೇಬ್ರು ಹೇಳ್ರಿ ಪ್ರಣಾಳಿಕೆದಾಗ
ಅವ್ರ 5 ವರ್ಷದಿಂದ ಬಿಜೆಪಿ ಸರ್ಕಾರದಾಗ 1,00,000 ಉದ್ಯೋಗ 1,00,000 ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ. ಎಲ್ಲೈತು ಸರ್ಕಾರ 708 ಅಟ್ಟ ಮಾಡೀನಿ. ಎಲ್ಲೈತಿ ನಿನ್ನ 1,00,000? 708 ಮಾಡೇವಿ. 4,000 ರೊಕ್ಕ ಇಟ್ಟವಿ. ದುಡ್ಯಾಕ ಹೋಗಿ ಕಿಸಿಂದ ನಾವು ಎಕ್ಸಾಮ್ ರೊಕ್ಕ ಕಟ್ಟಬೇಕು. ಕರೆ ಹೇಳ್ತೀವಿ, ನಿಮಗ ನಿಜ ಅನಿಸಿರುವುದು. ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಟ್ರಿಂಗ್ ಗಳದಾವ. ಆ ಕೆಟ್ರಿಂಗ್ ನೈಟ್ ಹೋಗಿ ದುಡಿದು ಒಂದು ಡೇಕ್ ಅಡಿಗೆ ನೀಡಾಕ 450 ರೂಪಾಯಿ ಕೊಡ್ತಾರ ಸಾವ್ಕಾರ. 450 ರೂಪಾಯಿ ತಗೊಂಡ ನಾವು ಆ ಎಕ್ಸಾಮ್ ಫೀಗಳನ್ನ ಕಟ್ತೀವಿ. ಯಾಕ ದೊಡ್ಡವರಾಗಿವಿ, ಅವ್ವ ಅಪ್ಪನ ಕಡೆ ರೊಕ್ಕ ಇಸ್ಕೊಳಕ್ ಆಗಂಗಿಲ್ಲ. ಎಷ್ಟ ಇಸ್ಕೊಳದ್ರಿ? 5 ವರ್ಷ ಆತ. ಅವರು ಕೊಡ್ತಾರ ಪಾಪ. ಯಾಕಂದ್ರ ಇಂದು ನನ್ನ ಮಗ ದೊಡ್ಡವ ಕಿಸಿಂದ ನೌಕರಿ ಮಾಡಿ ಮುಪ್ಪಿನ ಕಾಲಕ್ಕೆ ನನಗ ಸಹಾಯ ಆಗಿರ್ತಾನಂತ. ಆದ್ರ ಇವರು ಇಂದು ಮಾಡ್ತಾರ, ನಾಳೆ ಮಾಡ್ತಾರ, ನಾಡ್ದು ಮಾಡ್ತಾರ, ಇಂದು ಮಾಡ್ತಾರ. ಪರಮೇಶ್ವರ್ ಸಾವ್ಕಾರ, ನಿನಗೆ ಇವತ್ತ ಲಾಸ್ಟ್ ಚಾನ್ಸ್. ಇನ್ನು ಬಿಟ್ಟು ಬಿಡನಿ, ಅತಿ ಶೀಘ್ರದಲ್ಲಿ ಬಿಡು. ಶಬ್ದ ಅನ್ನೋದು ಬಾ. ಏನಾದ್ರೂ ಬರ್ಲಿಲ್ಲ, ನಡಿ ನಡಿ ಮನೆಗೆ ನಡೆದು. ಥ್ಯಾಂಕ್ ಯು ಸೋ ಮಚ್. ಇದಕ್ಕ ನಾವೆಲ್ಲರೂ ಬದ್ಧವಾಗಿರೋಣ. ನಾವು ಏನಾದ್ರೂ ಮಾಡ್ಲೇ ಇಲ್ಲ ಅಂದ್ರ ಇದೇ ರೀತಿಯಾಗಿರ್ತಕ್ಕಂಥ ಕರ್ನಾಟಕದಾದ್ಯಂತ ಅತಿ ಇದಕ್ಕಿಂತನೂ ಹೆಚ್ಚು 31 ಜಿಲ್ಲೆಗಳಿಂದ ಬಂದ ವಿಧಾನಸೌಧದಾಗ ಮುತ್ತಿಗೆ ಹಾಕಿದೀವಿ ಅಂದ್ರ ತಮ್ಮ ಈಗ ಸದ್ಯ ನಿಮ್ಗೆಲ್ಲ ಗೊತ್ತೈತಿ. ಚಳಿಗಾಲ ಇದನ್ನೈತಿ ಅಧಿವೇಶನ. ಒಂದ್ ವೇಳೆ ಮುತ್ತಿಗೆ ಹಾಕಿದ ತಿಳಿ ನಿಂದ ನೇಪಾಳ ಗೊತ್ತಿರ್ಬೇಕು ಸಾವ್ಕಾರ ನಿನಗ. ನೇಪಾಳ ಒಂದು ಸಲ ಯುವಕ ಸಂಘಟನೆ ಎದ್ದಿತ್ತು ಅಂತ ತಿಳ್ಕೊ. ನಿನ್ನ ಸರ್ಕಾರ ಅಲ್ಲ, ಏನೋ ಉಳ್ಯಾಲ, ಅಲ್ಲೋಲಕ್ ಅಲ್ಲಲ್ಲ. CM ಇಲ್ಲ, PM ಯಾರು ಇಲ್ಲ. ನಾವ ಆಳ್ಬೇಕಾಕತ್ತಿ. ಎಚ್ಚರಲೇ ಇರು. ಸರಿಯಾಗಿ ಕಲ್ಪನ ಮಾಡ. ಇಂದಲ್ಲ, ನಾಳೆ ಅಲ್ಲ, ನಾಡ್ದಲ್ಲ, ಸದ್ದ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್.